ಹಾಯ್ ಫ್ರೆಂಡ್ಸ್, ಮೀಡಿಯಾ ಜಗತ್ತಿಗೆ ಸ್ವಾಗತ. ಫ್ರೆಂಡ್ಸ್, ಮುನಿರತ್ನ ವರ್ಸಸ್ ಡಿಕೆ ಶಿವಕುಮಾರ್. ಒಂದು ಕಾಲದ ಗೆಳೆಯರು ಈಗ ಬದ್ಧ ವೈರಿಗಳಾಗಿದ್ದಾರೆ. ಡಿಕೆಶಿ ಅಂದ್ರೆ ಮುನಿರತ್ನ ಉರಿದುರಿದು ಬೀಳ್ತಾರೆ. ಮುನಿರತ್ನ ಅಂದ್ರೆ ಡಿಕೆಶಿಗೂ ಆಗಿ ಬರಲ್ಲ. ಹಾಗಿದ್ರೆ ಇವರಿಬ್ಬರಲ್ಲಿ ಯಾರು ಬೆಸ್ಟ್? ಯಾವ ವಿಚಾರಗಳಲ್ಲಿ ಮುನಿರತ್ನ ಮುಂದಿದ್ದಾರೆ, ಯಾವ ವಿಚಾರಗಳಲ್ಲಿ ಡಿಕೆ ಶಿವಕುಮಾರ್ ಮುಂದಿದ್ದಾರೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ತೀವಿ. ಇಂಟ್ರೆಸ್ಟಿಂಗ್ ಆಗಿರೋ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗ್ಲೇ ಸಬ್ಸ್ಕ್ರೈಬ್ ಆಗಿ. ವಯಸ್ಸು ಫ್ರೆಂಡ್ಸ್, ಮುನಿರತ್ನಗೆ 60 ವರ್ಷ, ಡಿಕೆ ಶಿವಕುಮಾರ್ಗೆ 62 ವರ್ಷ. ಇಬ್ಬರಲ್ಲಿ ಡಿಕೆಶಿನೇ 2 ವರ್ಷ ದೊಡ್ಡವರು. ಶಿಕ್ಷಣ, ಮುನಿರತ್ನ SSLC ವರೆಗೆ ಓದಿದ್ದಾರೆ. ಡಿಕೆ ಶಿವಕುಮಾರ್ MA ಸ್ನಾತಕೋತ್ತರ ಪದವಿ ಪಡೆದಿದ್ದಾರೆ. ಶಿಕ್ಷಣದ ವಿಚಾರದಲ್ಲೂ ಡಿಕೆ ಮುಂದಿದ್ದಾರೆ. ಕ್ಷೇತ್ರ ಮತ್ತು ಹುದ್ದೆ, ಮುನಿರತ್ನ ಬೆಂಗಳೂರಿನ ರಾಜರಾಜೇಶ್ವರಿ ನಗರ ಕ್ಷೇತ್ರದ ಬಿಜೆಪಿ MLA. ಡಿಕೆ ಶಿವಕುಮಾರ್ ರಾಮನಗರ ಜಿಲ್ಲೆ ಕನಕಪುರ ಕ್ಷೇತ್ರದ ಕಾಂಗ್ರೆಸ್ MLA ಮತ್ತು DCM. ಗೆಲುವಿನ ಅಂತರ, 2023ರ ವಿಧಾನಸಭೆ ಚುನಾವಣೆಯಲ್ಲಿ ಮುನಿರತ್ನ 11,842 ವೋಟ್ಗಳಿಂದ ಗೆಲುವು ಸಾಧಿಸಿದ್ರು. ಕ್ಷೇತ್ರದಲ್ಲಿ ಮತದಾನ ಮಾಡಿದ ಒಟ್ಟು ಮತದಾರರಲ್ಲಿ 48.72% ಜನ ಮುನಿರತ್ನಗೆ ವೋಟ್ ಹಾಕಿ ಗೆಲ್ಸಿದ್ರು. ಅತ್ತ ಡಿಕೆ ಶಿವಕುಮಾರ್ ಬರೋಬ್ಬರಿ 1,22,392 ವೋಟ್ಗಳಿಂದ ಜಯಭೇರಿ ಬಾರಿಸಿದ್ರು. ಕ್ಷೇತ್ರದಲ್ಲಿ ಮತದಾನ ಮಾಡಿದ ಒಟ್ಟು ಮತದಾರರಲ್ಲಿ 75% ಜನ ಡಿಕೆಗೆ ವೋಟ್ ಹಾಕಿ ಗೆಲ್ಸಿದ್ರು. ಇಬ್ಬರಲ್ಲಿ ಹೆಚ್ಚು ಅಂತರದ ಗೆಲುವು ಡಿಕೆದು. ಚುನಾವಣಾ ಅನುಭವ, ಮುನಿರತ್ನ 2013ರಿಂದ ಚುನಾವಣಾ ರಾಜಕೀಯದಲ್ಲಿದ್ದಾರೆ. ಅಲ್ಲಿಂದ ಇಲ್ಲಿಯವರೆಗೆ 4 ಬಾರಿ MLA ಮತ್ತು 1 ಬಾರಿ ರಾಜ್ಯ ಸರ್ಕಾರದಲ್ಲಿ ಮಂತ್ರಿಯಾಗಿದ್ದಾರೆ. ಸೋಲು 0. ಡಿಕೆ ಶಿವಕುಮಾರ್ 1985ರಿಂದ ಚುನಾವಣಾ ರಾಜಕೀಯದಲ್ಲಿದ್ದಾರೆ. ಅಲ್ಲಿಂದ ಇಲ್ಲಿಯವರೆಗೆ 8 ಬಾರಿ MLA ಮತ್ತು 5 ಬಾರಿ ರಾಜ್ಯ ಸರ್ಕಾರದಲ್ಲಿ ಮಂತ್ರಿಯಾಗಿದ್ದಾರೆ. ಹಾಗೆ 1 ಬಾರಿ ವಿಧಾನಸಭೆ ಮತ್ತೊಂದು ಬಾರಿ ಲೋಕಸಭೆ ಚುನಾವಣೆ ಸೇರಿ ಒಟ್ಟು 2 ಸೋಲು ಕಂಡಿದ್ದಾರೆ. ಕ್ರಿಮಿನಲ್ ಕೇಸ್, ಮುನಿರತ್ನ ವಿರುದ್ಧ 8 ಕ್ರಿಮಿನಲ್ ಕೇಸ್ ಬಾಕಿ ಇವೆ. ಇವುಗಳು ಲಂಚ, ಲೈಂಗಿಕ ಕಿರುಕುಳ, ಸಾಕ್ಷ್ಯನಾಶ, ಚೀಟಿಂಗ್, ಫೋರ್ಜರಿ ಮುಂತಾದ ಆರೋಪಗಳಿಗೆ ಸಂಬಂಧಿಸಿದ್ದು. ಡಿಕೆ ಶಿವಕುಮಾರ್ ವಿರುದ್ಧ 19 ಕ್ರಿಮಿನಲ್ ಕೇಸ್ ಬಾಕಿ ಇವೆ. ಇವುಗಳು ಸಾಕ್ಷ್ಯನಾಶ, ಫೋರ್ಜರಿ, ಲಂಚ ಮುಂತಾದ ಆರೋಪಕ್ಕೆ ಸಂಬಂಧಿಸಿದ್ದು. ಹೆಂಡತಿ ಮತ್ತು ಮಕ್ಕಳು, ಮುನಿರತ್ನ ಪತ್ನಿ ಹೆಸರು ಮಂಜುಳಾ. ಇವರಿಗೆ ಸಿಂಧೂರಿ ಮತ್ತು ಭಾರತಿ ಎಂಬ 2 ಮಕ್ಕಳಿದ್ದಾರೆ. ಡಿಕೆ ಶಿವಕುಮಾರ್ ಪತ್ನಿ ಹೆಸರು ಉಷಾ. ಇವರಿಗೆ ಐಶ್ವರ್ಯ, ಆಭರಣ ಮತ್ತು ಆಕಾಶ್ ಎಂಬ 3 ಮಕ್ಕಳಿದ್ದಾರೆ. ಚಿನ್ನಾಭರಣ, ಮುನಿರತ್ನ ಮತ್ತು ಪತ್ನಿ ಬಳಿ 4 ಕೆಜಿ ಚಿನ್ನ, 40 ಕೆಜಿ ಬೆಳ್ಳಿ ಮತ್ತು 111 ಕ್ಯಾರೆಟ್ ವಜ್ರವಿದೆ. ಇವೆಲ್ಲದರ ಒಟ್ಟು ಮೌಲ್ಯ 1.27 ಕೋಟಿ ಅಂತ ಘೋಷಿಸಿಕೊಂಡಿದ್ದಾರೆ. ಡಿಕೆ ಕುಟುಂಬದ ಬಳಿ 8 ಕೆಜಿ ಚಿನ್ನ, 42 ಕೆಜಿ ಬೆಳ್ಳಿ ಮತ್ತು 519 ಗ್ರಾಂ ವಜ್ರವಿದೆ. ಇವುಗಳ ಒಟ್ಟು ಮೌಲ್ಯ 3.28 ಕೋಟಿ ಅಂತ ಘೋಷಿಸಿಕೊಂಡಿದ್ದಾರೆ. ಹೆಚ್ಚು ಚಿನ್ನಾಭರಣ ಇರೋದು ಡಿಕೆ ಕುಟುಂಬದ ಬಳಿ. ವಾಹನ, ಮುನಿರತ್ನ ಮತ್ತು ಪತ್ನಿ ಬಳಿ 10 ಕಾರು, 5 ಟಿಪ್ಪರ್, 3 ಟ್ರ್ಯಾಕ್ಟರ್, 1 JCB, 1 ಟ್ಯಾಂಕರ್, 1 ಟಾಟಾ ಏಸ್ ಮತ್ತು 6 ದ್ವಿಚಕ್ರ ವಾಹನಗಳಿವೆ. ಇವೆಲ್ಲದರ ಒಟ್ಟು ಮೌಲ್ಯ 1.31 ಕೋಟಿ ಅಂತ ಡಿಕ್ಲೇರ್ ಮಾಡಿಕೊಂಡಿದ್ದಾರೆ. ಡಿಕೆಶಿ ತಮ್ಮ ಕುಟುಂಬದ ಬಳಿ ಟೊಯೋಟಾ ಕ್ವಾಲಿಸ್ ಕಾರಿದೆ ಅಂತ ಘೋಷಿಸಿಕೊಂಡಿದ್ದಾರೆ. ಇದರ ಮೌಲ್ಯ 8.35 ಲಕ್ಷ ಅಂತ ಡಿಕ್ಲೇರ್ ಮಾಡಿಕೊಂಡಿದ್ದಾರೆ. ವಾಹನಗಳ ವಿಚಾರದಲ್ಲಿ ಮುನಿರತ್ನ ಮುಂದಿದ್ದಾರೆ. ಮನೆ ಅಥವಾ ಫ್ಲಾಟ್, ಮುನಿರತ್ನ ಮತ್ತು ಪತ್ನಿ ಬಳಿ ಬೆಂಗಳೂರಲ್ಲಿ 10 ಮನೆ ಅಥವಾ ಫ್ಲಾಟ್ ಇದೆ. ಇವುಗಳ ಒಟ್ಟು ಮೌಲ್ಯ 21 ಕೋಟಿ. ಡಿಕೆ ಶಿವಕುಮಾರ್ ಕುಟುಂಬ ಬೆಂಗಳೂರಲ್ಲಿ 17, ಕನಕಪುರದಲ್ಲಿ 5 ಮತ್ತು ದೆಹಲಿಯಲ್ಲಿ 3 ಸೇರಿ ಒಟ್ಟು 25 ಮನೆ ಅಥವಾ ಫ್ಲಾಟ್ ಗಳನ್ನ ಹೊಂದಿದೆ.
ಇವುಗಳ ಒಟ್ಟು ಮೌಲ್ಯ 84 ಕೋಟಿ. ಮನೆಗಳ ವಿಚಾರದಲ್ಲಿ ಡಿಕೆ ಮುಂದಿದ್ದಾರೆ. ಕೃಷಿ ಜಮೀನು. ಮುನಿರತ್ನ ಮತ್ತು ಪತ್ನಿ ಬಳಿ ಬರೋಬ್ಬರಿ 86 ಎಕರೆ ಕೃಷಿ ಜಮೀನು ಇದೆ. ಇವುಗಳ ಒಟ್ಟು ಮೌಲ್ಯ 105 ಕೋಟಿ. ಡಿಕೆ ಶಿವಕುಮಾರ್ ಕುಟುಂಬದ ಬಳಿ ಬರೋಬ್ಬರಿ 126 ಎಕರೆ ಜಮೀನು ಇದೆ. ಇವುಗಳ ಒಟ್ಟು ಮೌಲ್ಯ 30 ಕೋಟಿ ಅಂತ ಘೋಷಿಸಿಕೊಂಡಿದ್ದಾರೆ. ಕೃಷಿಯೇತರ ಸೈಟು. ಮುನಿರತ್ನ ಮತ್ತು ಪತ್ನಿ ಬಳಿ 27 ಕೃಷಿಯೇತರ ಸೈಟುಗಳಿವೆ. ಇವುಗಳ ಒಟ್ಟು ಮೌಲ್ಯ 98 ಕೋಟಿ. ಡಿಕೆಶಿ ಕುಟುಂಬದ ಬಳಿ 23 ಕೃಷಿಯೇತರ ಸೈಟುಗಳಿವೆ. ಇವುಗಳ ಒಟ್ಟು ಮೌಲ್ಯ 70 ಕೋಟಿ. ಸೈಟುಗಳ ವಿಚಾರದಲ್ಲಿ ಮುನಿರತ್ನ ಮುಂದಿದ್ದಾರೆ. ವಾಣಿಜ್ಯ ಕಟ್ಟಡ. ಮುನಿರತ್ನ ಮತ್ತು ಪತ್ನಿ 2 ವಾಣಿಜ್ಯ ಕಟ್ಟಡಗಳನ್ನ ಹೊಂದಿದ್ದಾರೆ. ಇವುಗಳ ಒಟ್ಟು ಮೌಲ್ಯ 34 ಕೋಟಿ. ಡಿಕೆ ಶಿವಕುಮಾರ್ ಕುಟುಂಬದ ಬಳಿ 30 ವಾಣಿಜ್ಯ ಕಟ್ಟಡಗಳಿವೆ. ಇವುಗಳ ಒಟ್ಟು ಮೌಲ್ಯ ಬರೋಬ್ಬರಿ 942 ಕೋಟಿ. ಈ ವಿಚಾರದಲ್ಲಿ ಡಿಕೆಶಿ ಮುಂದಿದ್ದಾರೆ. ಸಾಲ ಕೊಟ್ಟಿರೋದು. ಮುನಿರತ್ನ ಮತ್ತು ಪತ್ನಿ ವಿವಿಧ ವ್ಯಕ್ತಿ ಮತ್ತು ಕಂಪನಿಗಳಿಗೆ 28 ಕೋಟಿ ಸಾಲ ಅಥವಾ ಅಡ್ವಾನ್ಸ್ ಕೊಟ್ಟಿದ್ದಾರೆ. ಡಿಕೆ ಕುಟುಂಬ ಬರೋಬ್ಬರಿ 248 ಕೋಟಿ ಸಾಲ ಕೊಟ್ಟಿದೆ. ಒಟ್ಟು ಆಸ್ತಿ. ಮುನಿರತ್ನ ಮತ್ತು ಪತ್ನಿ ಬಳಿ ಇರೋ ಎಲ್ಲ ಆಸ್ತಿಪಾಸ್ತಿಗಳನ್ನ ಒಟ್ಟು ಸೇರಿಸಿದ್ರೆ ಬರೋಬ್ಬರಿ 293 ಕೋಟಿ ಆಗುತ್ತೆ ಅಂತ ಘೋಷಿಸಿಕೊಳ್ಳಲಾಗಿದೆ. ಡಿಕೆ ಶಿವಕುಮಾರ್ ತಮ್ಮ ಕುಟುಂಬದ ಬಳಿ ಬರೋಬ್ಬರಿ 1413 ಕೋಟಿ ಮೌಲ್ಯದ ಆಸ್ತಿ ಇರೋದಾಗಿ ಘೋಷಿಸಿಕೊಂಡಿದ್ದಾರೆ. ಇಬ್ಬರಲ್ಲಿ ಡಿಕೆಶಿ ಕುಟುಂಬ ಹೆಚ್ಚು ಶ್ರೀಮಂತವಾಗಿದೆ. ಆಸ್ತಿಯ ದೊಡ್ಡ ಪಾಲು. ಮುನಿರತ್ನ ಕುಟುಂಬದ ಆಸ್ತಿಯಲ್ಲಿ ದೊಡ್ಡ ಪಾಲು ಇರೋದು ಕೃಷಿ ಜಮೀನಿಂದು. 105 ಕೋಟಿ ಆಸ್ತಿಯನ್ನ ಈ ರೂಪದಲ್ಲಿ ಹೊಂದಿದ್ದಾರೆ. ಡಿಕೆಶಿ ಕುಟುಂಬದ ಆಸ್ತಿಯಲ್ಲಿ ದೊಡ್ಡ ಪಾಲು ಇರೋದು ವಾಣಿಜ್ಯ ಕಟ್ಟಡಗಳದ್ದು. ಬರೋಬ್ಬರಿ 942 ಕೋಟಿ ಆಸ್ತಿಯನ್ನ ಈ ರೂಪದಲ್ಲಿ ಹೊಂದಿದೆ. ಸಾಲ ಬಾಕಿ. ಮುನಿರತ್ನ ಮತ್ತು ಪತ್ನಿ 102 ಕೋಟಿಯಷ್ಟು ಸಾಲ ಮತ್ತು ಹೊಣೆಗಾರಿಕೆ ಬಾಕಿ ಉಳಿಸಿಕೊಂಡಿದ್ದಾರೆ. ಡಿಕೆಶಿ ಕುಟುಂಬ 503 ಕೋಟಿಯಷ್ಟು ಸಾಲ ಬಾಕಿ ಉಳಿಸಿಕೊಂಡಿದೆ. ಆದಾಯ. ಮುನಿರತ್ನರ ವಾರ್ಷಿಕ ಆದಾಯ ಬರೋಬ್ಬರಿ 3.33 ಕೋಟಿ. ಅಂದ್ರೆ ತಿಂಗಳಿಗೆ ಸರಾಸರಿ 27.75 ಲಕ್ಷ, ದಿನಕ್ಕೆ 92,500 ರೂಪಾಯಿ ಆಗುತ್ತೆ. ಡಿಕೆ ಶಿವಕುಮಾರ್ ರ ವಾರ್ಷಿಕ ಆದಾಯ 14.24 ಕೋಟಿ. ಅಂದ್ರೆ ತಿಂಗಳಿಗೆ ಸರಾಸರಿ 1.18 ಕೋಟಿ, ದಿನಕ್ಕೆ ಹತ್ತತ್ರ 4 ಲಕ್ಷ ಆಗುತ್ತೆ. ಇಬ್ಬರಲ್ಲಿ ಹೆಚ್ಚು ಆದಾಯ ಪಡೆದಿರೋದು ಡಿಕೆ ಶಿವಕುಮಾರ್. ಪತ್ನಿಯ ಆದಾಯ. ಮುನಿರತ್ನ ಪತ್ನಿ ಮಂಜುಳಾರ ವಾರ್ಷಿಕ ಆದಾಯ 3.79 ಲಕ್ಷ. ಅಂದ್ರೆ ತಿಂಗಳಿಗೆ ಸರಾಸರಿ 31,500, ದಿನಕ್ಕೆ 1,000 ರೂಪಾಯಿ ಆಗುತ್ತೆ. ಡಿಕೆಶಿ ಪತ್ನಿ ಉಷಾರ ವಾರ್ಷಿಕ ಆದಾಯ 1.90 ಲಕ್ಷ. ಅಂದ್ರೆ ತಿಂಗಳಿಗೆ ಸರಾಸರಿ 15,000, ದಿನಕ್ಕೆ 500 ರೂಪಾಯಿ ಆಗುತ್ತೆ. ಜಾತಿ ಅಥವಾ ಸಮುದಾಯ. ಮುನಿರತ್ನ ನಾಯ್ಡು ಸಮುದಾಯದವರು. ಡಿಕೆ ಶಿವಕುಮಾರ್ ಒಕ್ಕಲಿಗ ಸಮುದಾಯದವರು. ಸೋ ಫ್ರೆಂಡ್ಸ್, ಇದಿಷ್ಟು ಮುನಿರತ್ನ ಮತ್ತು ಡಿಕೆ ಶಿವಕುಮಾರ್ ಪೈಕಿ ಯಾರು ಬೆಸ್ಟ್, ಯಾವ ವಿಚಾರಗಳಲ್ಲಿ ಮುನಿರತ್ನ ಮುಂದಿದ್ದಾರೆ, ಯಾವ ವಿಚಾರಗಳಲ್ಲಿ ಡಿಕೆಶಿ ಮುಂದಿದ್ದಾರೆ ಅನ್ನೋದನ್ನ ತಿಳಿಸಿಕೊಡೋ ಪ್ರಯತ್ನ. ಇವರಿಬ್ರಲ್ಲಿ ಯಾರು ಒಳ್ಳೆ ಲೀಡರ್ ಅನ್ಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದ.